ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀವಿ ನಾವು. ಫಸ್ಟು ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ, ಶಾವಿಗೆ, ಸಬ್ಬಕ್ಕಿ, ಏಲಕ್ಕಿ ಪುಡಿ, ಬಾದಾಮಿ ಪೌಡ್ರು, ತುಪ್ಪ ಮತ್ತು ಹಾಲು ಇಷ್ಟು ಸಾಮಗ್ರಿಗಳು ಹಾಕಿ ಪಾತ್ರೆ ಇಟ್ಟಿದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ 2 ಸ್ಪೂನು. ಪಿಸ್ತಾ ಹಾಕ್ತಾಯಿದ್ದೀನಿ, ಆಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ, ಬಾದಾಮಿ ಹಾಕ್ತಾಯಿದ್ದೀನಿ. ಈಗ ಅದೊಂಚೂರು ಕೆಂಪಗಾಗೋ ತನಕ ಹುರ್ಕೋಬೇಕು. ಈಗ ಆಗೈತೆ, ತೆಗಿತೀನಿ. ಇದನ್ನ ತೆಗ್ದು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಮತ್ತೆ 2 ಸ್ಪೂನು. ಸಬ್ಬಕ್ಕಿ ಹಾಕಿದ್ದೀನಿ, ಇವಾಗ ಹುರಿತಾ ಇದ್ದೀನಿ ಸಬ್ಬಕ್ಕಿನ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಯೋಕ್ಕೆ ನೀರು ಹಾಕ್ತಾಯಿದ್ದೀನಿ. ಈಗ ತಿರುಗ್ತಾ ಇದ್ದೀನಿ. ಇದು ಬೆಂದಾದ್ಮೇಲೆ ಹಾಲು ಮತ್ತು ಸಕ್ಕರೆ ಇವೆಲ್ಲ ಹಾಕಬೇಕು. ಸಬ್ಬಕ್ಕಿನ ಅರ್ಧ ಗಂಟೆ ತನಕ ಬೇಯಿಸಿದ್ದೀವಿ. ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರು ಹಾಲು ಹಾಕಿದ್ದೀನಿ. ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆ ಬೇಯೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು. ಅದು ಬೆಂದಾದ್ಮೇಲೆ ಹುರಿದಿರೋ ಅಂಥ ಐಟಮ್ ಎಲ್ಲ ಹಾಕ್ಕೊಂಡು ಇದ್ರೊಳಗೆ ಹಾಕಿ ಸಕ್ಕರೆ ಹಾಕಿ ಕೆಳಕ್ಕೆ ಇಳಿಸ್ತೀವಿ. ಶಾವಿಗೆ ಬೆಂದೈತೆ, ಅರ್ಧ ಗಂಟೆ ಬಿಟ್ಟು ಬೇಯಿಸಿದ್ದೀನಿ. ಈಗ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕ್ತಾಯಿದ್ದೀನಿ. ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಹತ್ತು ನಿಮಿಷ ಬಿಟ್ಟು ಕೆಳಕ್ಕೆ ಇಳಿಸೋದು. ಒಂದು ಸ್ವಲ್ಪ ನೋಡ್ಬಿಟ್ಟು ಹಾಲು ಹಾಕ್ತಾಯಿದ್ದೀನಿ. ಮತ್ತೆ ಹಂಗೆ 10 ನಿಮಿಷ ಸ್ಟವ್ ಮೇಲೆ ಹಂಗೆ ಬಿಟ್ಟು 10 ನಿಮಿಷ ಆಗೈತೆ. ಪಾಯಸ ರೆಡಿ ಆಗೈತೆ. ಸ್ಟವ್ ಆಫ್ ಮಾಡ್ತೀನಿ.